ಗುಡ್ ಮಾರ್ನಿಂಗ್ ಎವ್ರಿವಾನ್. ನಾನು ನಿಮ್ಮ ಪ್ರೀತಿಯ ಹುಬ್ಳಿ ಹುಡುಗಿ. ಇದು ನನ್ನ ಶನಿವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಫಸ್ಟ್ ಕೆಲಸ ಏನಿತ್ತು ಅಂದರೆ, ನಾಳೆ ಹುಣ್ಣಿಮೆ ಆಗಿರೋ ಕಾರಣ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಇತ್ತು. ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರು ಅಮ್ಮ. ಸೊ ಅದನ್ನೆಲ್ಲ ಒಣಗಾಕಿ ಬಂದು ಮತ್ತು ಅಮ್ಮ ಸ್ವಲ್ಪ ರೇಷನ್ ತರಲಿಕ್ಕೆ ಹಾರಗದ್ದೆಗೆ ಹೋಗಬೇಕು ಅಂತ ಹೇಳಿದ್ರು. ಸೊ ಅವ್ರನ್ನ ಕರ್ಕೊಂಡು ಹಾರಗದ್ದೆ ಕಡೆಗೆ ಹೊರಟೆ. ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಯಾಕೋ ಈ ನಡುವೆ ನಮ್ಮ ಜಿಗ್ನಿಯಲ್ಲಿ ತುಂಬ ಅಂದರೆ ತುಂಬ ಟ್ರಾಫಿಕ್ಕು. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಹೋಗಿ ನೋಡಿದ್ರೆ ಯಾರೂ ಜನ ಇರಲಿಲ್ಲ. ಆ ಅಣ್ಣ ಹೇಳ್ತಾಯಿದ್ರು ರೇಷನ್ ಕಾರ್ಡ್ ಕೊಡಿ ಅಮ್ಮ ಅಂತ. ನಮ್ಮಮ್ಮ ನೋಡಿದ್ರೆ ನಮ್ಮ ತಮ್ಮನ ಕೈಯಲ್ಲಿ ಕೊಟ್ಟು ಕಳಿಸ್ಬಿಟ್ಟಿದ್ರು. ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ತಮ್ಮಂದು ಸ್ವಲ್ಪ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬೇಕಾಗಿತ್ತಂತೆ. ಸೊ ಅವನ್ನ ಕರ್ಕೊಂಡು ನಾನು ಹೋದೆ. ಅಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಎಲ್ಲ ಮುಗಿಸೋ ಅಷ್ಟರಲ್ಲಿ 1 ಅವರ್ ಆಗೋಯಿತು. ಸೊ ಆಮೇಲೆ ಮನೆ ಕಡೆಗೆ ಹೊರಟೆ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಮತ್ತೆ ನಮ್ಮ ತಮ್ಮ ನನಗೋಸ್ಕರ ಅಂದ್ಬಿಟ್ಟು ಒಂದು ಕೆಲಸನ ರೆಡಿ ಮಾಡ್ಕೊಂಡಿದ್ದ. ಅವ್ನಿಗೇನೋ ಎಗ್ ರೈಸ್ ತಿನ್ನಬೇಕಾಗಿತ್ತಂತೆ. ಸೊ ಅದಕ್ಕೆ ಅಕ್ಕ ಹೋಗೋಣ, ಇವತ್ತು ನನಗೆ ಹಾಫ್ ಡೇ ಇದೆ, ಸೊ ಅದಕ್ಕೆ ಅಂತ ಹೇಳಿದ್ರು. ಆಮೇಲೆ ನಮ್ಮಮ್ಮ ನೋಡಿದ್ರೆ ಅದ್ರ ಜೊತೆಗೆ ಇನ್ನೊಂದು ಕೆಲಸ, ಹೋಗ್ಬಿಟ್ಟು ಸ್ವಲ್ಪ ರೊಟ್ಟಿಗೆ ಆಗೋಕ್ಕೆ ಹಿಟ್ಟನ್ನ ಹಾಕ್ಸ್ಕೊಂಬಂದ್ಬಿಡಮ್ಮ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆಗೆ ಹೊರಟೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬೇಕು. ನನಗೆ ಮಾತ್ರ ಅನಿಮಲ್ಸಲ್ಲಿ ಬೆಕ್ಕು ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮಗೇನು ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ಹೇಳಿ. ಒಂದು ಟಿಪ್ಸ್ ಹೇಳ್ತೀನಿ ಇವತ್ತು. ಲೈಫಲ್ಲಿ ಯಾವತ್ತಾದ್ರೂ ಯಾವುದೇ ಒಂದು ಕೆಲಸ ಮಾಡಿದ್ರೂ ಸ್ಟ್ರಾಟಜಿ ಮುಖಾಂತರ ಮಾಡಿ. ಸ್ಟ್ರಾಟಜಿ ಯಾವ ಥರ ಮಾಡ್ತೀರೋ ಅದೇ ಥರ ನೀವು ಕೂಡ ಆ್ಯಕ್ಷನ್ ತೊಗೋಬೇಕಾಗಿರುತ್ತೆ. ಆವಾಗ ನಿಜವಾಗ್ಲೂ ಡೆಫಿನೆಟ್ಲಿ ಸಕ್ಸಸ್ ಕೂಡ ಬಂದೇ ಬರುತ್ತೆ ನಿಮ್ಮ ಹಿಂದೆ. ನಮ್ಮ ತಮ್ಮನಿಗೆ ಅಲ್ಲಿ ಅಂತ ಎಗ್ ರೈಸ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಅವನದೇ ಅಂತ ಹೋಗಿ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗಿ ಎಗ್ ರೈಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋಗಿ ತಿಂದು ಎಡಿಟಿಂಗ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಇವತ್ತು ಇಷ್ಟೇ ಆಗಿರುತ್ತೆ. ಬಾಯ್ ಬಾಯ್.